ಸ್ಮೆಲ್ ಒಳ್ಳೆ ಉಂಟು, ಆದರೆ ಟೇಸ್ಟ್ ಕುಕ್ಕು ತಿನ್ನುದಾ ಪೇರಂಗಾಯಿ ತಿನ್ನುದಾ ಅರ್ಥವೇ ಆಗುದಿಲ್ಲ. ಇದರಲ್ಲಿ ಎಂತ ಲಾಜಿಕ್ ಇಲ್ಲ. ಮೇರಿ ಕ್ರಿಸ್ಮಸ್ ಫ್ಲೋರ್ ಮ್ಯಾಟ್ ಅಂತೆ. ಫ್ಲೋರ್ ಮ್ಯಾಟ್ ನಾವು ಮೆಟ್ಟುದಾ ಇದನ್ನು? ಅಜ್ಜದು ಮೀಸೆ ಚಳಿಗೆ ಸ್ವಲ್ಪ ಮೇಲೆ ಹೋಗಿದೆ. ಒಬ್ಬ ಹೆದರಿ ಹೋದೆವು ಮಗ. ಭಯಂಕರ ನಿತ್ರಾಣವಾದ ಹುಳಿ. ಬಟಾಟೆ ಹಾಕುವಾಗ ಒಮ್ಮೆ ಆಚೆ ಸೈಡ್ ಹೋಗ್ತದೆ, ಒಮ್ಮೆ ಈಚೆ ಸೈಡ್ ಹೋಗ್ತದೆ, ಕಷ್ಟ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊರಟಿದ್ದೇವೆ ಸಂಡೇ ಮಾರ್ನಿಂಗ್. ಇವತ್ತು ಇಷ್ಟು ಹೈ ಗೆಟಪ್ ಆಗಿ ಹೋಗುದು ಕ್ರಿಸ್ಮಸ್ ಡೆಕೋರೇಷನ್ ತರಲಿಕ್ಕೆ. ಸ್ವಲ್ಪ ಜಾಸ್ತಿ ಆಯ್ತು ಏನಾಯ್ತು, ಬಟ್ ಇರ್ಲಿ. ಬಿಸಿಲಿಗೆ ಹಾಕ್ಲೇಬೇಕಾಗ್ತದೆ. ಇಲ್ಲಿ ಸ್ಟೈಲ್ ಪ್ರಶ್ನೆ ಅಲ್ಲ, ಇಲ್ಲಿ ಬಿಸಿಲಿಗೆ ಹಾಕ್ತದೆ. UAE ತುಂಬ ದೇಶದ ಜನರು ವಾಸ ಮಾಡ್ತಾರೆ. ಸೊ ಯಾವ ಹಬ್ಬನೂ ಇರಲಿ, ದಿವಾಲಿ ಇರಲಿ, ದೀಪಾವಳಿ ಇರಲಿ, ಈದ್ ಇರಲಿ, ಕ್ರಿಸ್ಮಸ್ ಇರಲಿ, ಎಲ್ಲ ರೀತಿಯ ಡೆಕೋರೇಷನ್ ಇಲ್ಲಿ ಸಿಗ್ತದೆ. ಡೆಕೋರೇಷನ್ ಖಾಲಿ ಅಲ್ಲ, ಅದರ ಜೊತೆ ಟಾಯ್ಸ್ನು ಸಿಗ್ತದೆ. ಮ್ಯಾಚಿಂಗ್ ಟಾಯ್ಸ್, ಹಬ್ಬಗೆ ತಕ್ಕವಾದ ಟಾಯ್ಸ್. ಸ್ಯಾಂಟಾ ಕ್ಯಾಪ್ ಹಾಕಿದ ಗೊಂಬೆ ಬೇಕಾ, ಸ್ಯಾಂಟಾ ಕ್ಯಾಪ್ ತೆಗ್ದ ಗೊಂಬೆ ಬೇಕಾ, ಎಲ್ಲ ರೀತಿಯ ಗೊಂಬೆ ಇಲ್ಲಿ ಸಿಗ್ತದೆ. ಎಲ್ಲ ಡೆಕೋರೇಷನ್ ನೋಡುವಾಗ ಕಣ್ಣಂತೂ ತಂಪು ಆಗಿ ಕೈ ಎದುರು ಹೋಗ್ತಾ ಇರ್ತದೆ, ಇದು ತಗೊಳ್ಳುವನಾ ಅದು ತಗೊಳ್ಳುವನಾ ಅಂತೇಳಿ. ಆದ್ರೆ ಮತ್ತೆ ನಮ್ಗೆ ನಾವೇ ಪ್ರಶ್ನೆ ಕೇಳಿದಾಗ ಎಲ್ಲಿ ಇಡುದು ಮಾರೆ ಅಂತ ಹೇಳುವಾಗ ಹಿಂದೆ ಇಟ್ಟು ಬಿಡ್ತೇವೆ ಆ ಐಟಮ್ ಅನ್ನು. ಚೈನಾದವ್ರು ಮಾಡದ ಐಟಮ್ ಇಲ್ಲ ಅಲ್ಲ, ಎಲ್ಲ ಈ ಐಟಮ್ಸ್ ಬರುದು ಚೈನಾದಿಂದ. ಮನೆಗೆ ಖಾಲಿ ಅಲ್ಲ ಡೆಕೋರೇಷನ್ ಇಲ್ಲಿ ಸಿಕ್ಕುದು, ನಮ್ಮನ್ಸ ಡೆಕೋರೇಟ್ ಮಾಡುವ ಐಟಮ್ಸ್ ಇಲ್ಲಿ ಸಿಗ್ತದೆ. ಕನ್ನಡಿ ಬೇಕಾ, ಟೊಪ್ಪಿ ಬೇಕಾ, ಕಣ್ಣು ಕವರ್ ಮಾಡುವಂಥದ್ದು ಬೇಕಾ, ಎಲ್ಲ ಇಲ್ಲಿ ಸಿಗ್ತದೆ. ಕ್ರಿಸ್ಮಸ್ ಸೀಸನ್ದು ಕಪ್ಸ್ ಸಿಗ್ತದೆ ಆಯ್ತಾ ಇಲ್ಲಿ. ಒಳ್ಳೆ ರೀತಿಯ ಡೆಕೋರೇಟೆಡ್ ಕಪ್. ನಿಮಗೆ ಮನೆ ನಿಮ್ಮನ್ನು ಬಿಟ್ಟು ಗ್ಲಾಸ್ ಅನ್ಸ ಡೆಕೋರೇಟ್ ಮಾಡಬೇಕಾದ್ರೆ ಇಲ್ಲಿ ಡೆಕೋರೇಟೆಡ್ ಗ್ಲಾಸೇ ಸಿಗ್ತದೆ. ಸೀದಾ ಕೊಂಡೋಗಿ ಟ್ರೇ ಅಲ್ಲಿ ಇಟ್ರೆ ಆಯ್ತು. ಅದಕ್ಕೆ ಕಾಪಿ ತುಂಬಿಸಿ ಟ್ರೇ ಅಲ್ಲಿ ಇಟ್ರೆ ಆಯ್ತು. ನಾನು ಹೀಗೆ ಒಂಟೆಯಾಗಿ ನೀರು ಕುಡಿಯುದಿಲ್ಲ, ಹಾಗೆ ನನ್ನ ಮಗಳು ಆಯ್ತಾ ನೀರು ಕುಡಿಯೋದು ಬಾರಿ ಕಮ್ಮಿ. ಅದರಿಂದಾಗಿ ಒಂದು ದೊಡ್ಡ ತಂಬಿಗೆ ತಕೊಂಡೆವು ಅವಳಿಗೆ, ಕ್ರಿಸ್ಮಸ್ ಸೀಸನ್ ಅಲ್ಲಿ ಆದ್ರೂ ಸ್ವಲ್ಪ ನೀರು ಕುಡಿಲಿ ಅಂತೇಳಿ. 240 ರೂಪಾಯಿಗೆ ಒಳ್ಳೆ ಗಿಫ್ಟಿಂಗ್ ಐಟಮ್ಸ್ ಸಿಗ್ತದೆ ಇಲ್ಲಿ. ಇದೆಲ್ಲ ಸಿಪ್ಪರ್ ಬಾಟ್ಲಿಗಳಾಯ್ತಾ, ಒಳ್ಳೆ ರೀತಿಯಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ನೋಡುವಾಗ ನೀರು ಕುಡಿಯುವ ಅಂತೇಳಿ ಆಗ್ಬೇಕು ಅಂತೇಳಿ ಒಳ್ಳೆ ರೀತಿಯಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಇದೆಲ್ಲ ಒಂದೊಂದು ಬಾಟ್ಲಿಗೆ 240 ರೂಪಾಯಿ. ಬ್ಯೂಟಿಫುಲ್. ಅದ್ಸ ಲೈಟ್ ಉಂಟಾ? ಎಲ್ಲ ಇಂಥದ್ದೇ ಬ್ಯಾಟ್ರಿ ಆಪರೇಟೆಡ್. ಇಲ್ಲಿ ಹಿಂದೆ ಸ್ವಿಚ್ ಉಂಟು, ಒತ್ತಿದ್ರೆ ಆನ್ ಆಫ್ ಆಗ್ತದೆ. ಮುಂಚೆ ಕ್ರೇಪ್ ಪೇಪರ್ ಅಲ್ಲಿ ನಾವು ಡೆಕೋರೇಷನ್ ಎಲ್ಲ ಮಾಡ್ತಿದ್ದೇವಲ್ಲ, ಮನೆಗೆಲ್ಲ ಯಾರ್ದೆಲ್ಲ ಬರ್ಡೇ ಇದ್ರೆ. ಈಗೆಲ್ಲ ಅಡ್ವಾನ್ಸ್ ಆಗಿ ಬೆಲೂನ್, ಅಡ್ವಾನ್ಸ್ ಕಿಟ್ ಎಲ್ಲ ಬಂದಿದೆ ಡೆಕೋರೇಷನ್ ಐಟಮ್. ಆದ್ರೆ ಮುಂಚೆ ಕ್ರೇಪ್ ಪೇಪರ್ ಅಂದ್ರೆ ಜೀವ. ಅದನ್ನೊಂದು 4 ಕ್ರೇಪ್ ಪೇಪರ್ ನೇಲಿಸಿದ್ರೆ ಭಾರಿ ಗ್ರ್ಯಾಂಡ್ ಆದ ಡೆಕೋರೇಷನ್. ನಾವು ಸಹ 2 ರೋಲ್ ತಕೊಂಡೆವು. ಎಲ್ಲಿ ಹಾಕ್ತೇವೆ ಮನೆಗೆ ಹೋಗಿ ತೋರಿಸ್ತೇನೆ ಆಯ್ತಾ. ಈ ಡ್ಯಾನ್ಸಿಂಗ್ ಸ್ಯಾಂಟಾಗೆ 480 ರೂಪೀಸ್ ಆಯ್ತಾ, ಅಂದ್ರೆ 20 ದಿರಂ. ಖಾಲಿ ಬ್ಯಾಟ್ರಿ ಹಾಕಿದ್ರೆ ಸಾಕು, ಸೊಂಟ ತಿರುಗಿಸಿಕೊಂಡೇ ಇರ್ತಾರೆ. ಇವರು ಸೊಂಟ ತಿರುಗಿಸೋದು ನೋಡಿ ನಂಗೆ ಸೊಂಟನೂ ಸ್ಟಾರ್ಟ್ ಆಯ್ತು ಮಾರೆ. ವೆರಿ ಗುಡ್. ಅವ್ರು ಬಂದು ಗಿಫ್ಟ್ ಕೊಡ್ತಾರೆ ನಿಂಗೆ. ಓಕೆ, ಒಳ್ಳೆ ಹುಡುಗಿಯಾಗಿರ್ಬೇಕು, ಮಮ್ಮಿ ಡ್ಯಾಡಿ ಹೇಳಿದಾಗೆ ಕೇಳಬೇಕು. ಅಜ್ಜವೇ ಅದು, ಮಮ್ಮ ಡ್ಯಾಡ ಹೇಳಿದಾಗೆ ಕೇಳಬೇಕು. ಓಕೆ ಓಕೆ, ಮನೆಗೆ ಹೋಗಿ ತೆಗಿವ. ಇದರಲ್ಲಿ ಎಂತ ಲಾಜಿಕ್ ಇಲ್ಲ. ಮೇರಿ ಕ್ರಿಸ್ಮಸ್ ಫ್ಲೋರ್ ಮ್ಯಾಟ್ ಅಂತೆ. ಫ್ಲೋರ್ ಮ್ಯಾಟ್ ನಾವು ಮೆಟ್ಟುದಾ ಇದನ್ನು? ಯಾರಾಚ ಮೇರಿ ಕ್ರಿಸ್ಮಸ್ ಬರ್ದು ಮೆಟ್ಲಿಕ್ಕೆ ಮನಸ್ಸು ಬರ್ತದ ಇಂಥ ಫ್ಲೋರ್ ಮ್ಯಾಟಲ್ಲಿ? ಒಂದು ವಿಚಿತ್ರ ಫ್ಲೋರ್ ಮ್ಯಾಟ್. ವೆಲ್ಕಮ್ ಟು ಮಿಸಸ್ ಕುಂದರ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ, ಇಲ್ಲದೆ ಬಿಗಿಲೂತಾನೆ. ಬೇಗ ಮಾಡಿ ಸಬ್ಸ್ಕ್ರೈಬ್. ಅಕ್ಕ ಬಂದ್ರು ನೋಡು. ನಿಮ್ಗೆ ಆಡ್ಲಿಕ್ಕೆ ಹೇಳ್ತಿದ್ದಾಳೆ.
ಹಿಡೀರಿ. ಒಂದು ಆಟ ಆಗ್ತದೆ ಅವನ ನೋಡುವಾಗ. ಒಬ್ಬ ಹೆದರಿ ಹೋದೆವು ಮಗ, ಭಯಂಕರ ನಿತ್ರಾಣವಾದ ಹುಳಿ. ಇಲ್ಲಿ ರಾಶಿ ಇದ್ದಾರೆ, ಗುಂಡು ಗುಂಡುದು ಬೇಕಾ, ನಿತ್ರಾಣವಾದದ್ದು ಬೇಕಾ, ಎಲ್ಲ ಉಂಟು. ಎಂತ ಆಗ್ತಿ ಮಗ ನೀನು? ಒಬ್ಬ ಯಬ್ಬ, ನಾಲಿಗೆ ಏನು ಬಜ್ಜೆ ಸರಿ ಹಾಕಿದ್ದಾರೆ, ಉದ್ದಾಗಿದೆ. ಪಾಪಯ್ಯ ನಿಮ್ಮ ಮಗಳು, ರ್ಯಾಬಿಟ್ ಬೇಕಂತೆ, ವಿಚಿತ್ರ ರ್ಯಾಬಿಟ್ ಅದು. ಕರೆಕ್ಟ್ ಮಾಡ್ತಿ ಮಗ, ರ್ಯಾಬಿಟ್ ಆಗಿ. ನನ್ ಬಿಟ್ಟು ಬರುದು ಒಳ್ಳೆ ಮಗ. ಬೂವಾ, ನಾನೆಂತ ಅದೇ ನೋಡು, ಹೀಗೆ ಇದ್ದೇನೆ ನಾನು, ಹೀಗೆ ಇದ್ದೇನೆ. ಫಸ್ಟ್ ಚಾರ್ಜ್ ಮಾಡಿ ಮತ್ತೆ ಮಾಡಿ. ಬೂ, ನ್ಯೂ ಇಯರ್ಗೆ ಒಳಗೆ ಇದು ಟೊಪ್ಪಿ ಹಾಕಿ ಬಿಲ್ಡಿಂಗ್ ಕೆಳಗೆ ನಿಲ್ಲಿಸುವ. ಫಸ್ಟ್ ಜಾರಿಗೆ 8.99 ದಿರಂ, ಭಾರಿ ಚಂದ ಉಂಟು. ಮಾತ್ರ ಭಾರಿ ಜಾಗ್ರತೆಯಲ್ಲಿ ಇರಬೇಕು. 1600 ml ಕುತ್ಕೊಳ್ತದೆ ಇದರಲ್ಲಿ. ಕೆಟಲ್ಸ್ ಉಂಟು, ಕೆಟಲ್ಗೆ 49 ದಿರಂ. ಗಂಡಸರಿಗೆ ಶೇವರ್, ಟ್ರಿಮ್ಮರ್, ಇದೆಲ್ಲ ಮಾಡುವಾಗ ಬೇಕಾಗುವ ಲೈಟ್ ಅದು ಸಹ ಉಂಟು. ಟಾರ್ಚ್, ಚಿಕ್ಕದು ಟಾರ್ಚ್ ಸಹ ಉಂಟು. ಹೇರ್ ಕಟ್ ಮಾಡಿದಾಗ ಒಬ್ಬರು ಹೇಳಿದ್ರು, ಇನ್ನು ಕೂದಲಿಗೆ ಸ್ವಲ್ಪ ಸ್ಮೂತ್ನಿಂಗ್ ಮಾಡಿ ಇನ್ನೂ ಚೆನ್ನಾಗಿ ಕಾಣ್ತೀರಾ ಅಂತೇಳಿ. ಇರುವ 4 ಕೂದಲನ್ನು ಸ್ಮೂತ್ನಿಂಗ್ ಮಾಡಿ ತೆಗೆಯುವುದ ಮಾರೆ, ಇರುವುದೇ 4, ಅದನ್ನೊಂದು ಸರಿಯಾಗಿ ಇಡುವ ಅಂತೇಳಿ ಸದ್ಯಕ್ಕೆ ಹಾಗೇ ಬಿಟ್ಟು ಬಿಡುದು ಒಳ್ಳೆ ಅಂತೇಳಿ ಬಿಟ್ಟೇ ಬಿಟ್ಟಿದ್ದೇನೆ. ಕೂದಲನ್ನು ಸರ್ತ ಮಾಡಬೇಕಾ, ಉರುಂಟು ಮಾಡಬೇಕಾ, ಒಣಗಿಸ್ಬೇಕಾ, ಎಲ್ಲ ಇಲ್ಲಿ ಆಯುಧ ಸಿಗ್ತದೆ. ಬ್ರಾಂಡೆಡ್ ಇಂದ ಹಿಡಿದು ನಾನ್ ಬ್ರಾಂಡೆಡ್ ಐಟಮ್ಸ್ ಇಲ್ಲಿ ಸಿಗ್ತದೆ. ಎಲ್ಲ ಐಟಮ್ಸ್ 1000 rupees ಇಂದ ಸ್ಟಾರ್ಟ್ ಆಯ್ತಾ. ಹ್ಯಾಂಡ್ ಬ್ಲೆಂಡರ್, ಪೋರ್ಟೇಬಲ್ ಬ್ಲೆಂಡರ್, ಕೈಯಲ್ಲೇ ಬ್ಲೆಂಡ್ ಮಾಡಲಿಕ್ಕೆ. ಇದು ಇಲ್ಲಿ ಒತ್ತಿದ್ರೆ ಇದರೊಳಗೆ ಹಾಕಿದರೆ ಬ್ಲೆಂಡ್ ಆಗ್ತದೆ. ಫ್ಯಾನ್ಸ್ ಉಂಟು. ಇದು ಮ್ಯಾಶ್ ಮೆಲೋ ಚಾಕ್ಲೇಟ್ ಆಯ್ತಾ, ಮೆದುವಾದ ಚಾಕ್ಲೇಟ್. ಹೇಗೆ ಪ್ಯಾಕೇಜಿಂಗ್ ಮಾಡಿದ್ದಾರೆ ನೋಡಿ, ಟೀ ಶರ್ಟ್ ಒಳಗೆ ಚಾಕ್ಲೇಟ್. ತಗೊಂಡೇ ತೋರಿಸ್ತೇನೆ. ಒಂದು ಇಸ್ತ್ರಿ, ಇವಳಿಗೆ ಇಸ್ತ್ರಿ ಮಾಡಲಿಕ್ಕೆ. ಇದು ನಿಂಗೆ ಇಸ್ತ್ರಿ ಮಾಡಲಿಕ್ಕೆ. ನೆಕ್ಸ್ಟ್ ಐಟಮ್, ಇದು ಸ್ಯಾಂಟಾ ಕ್ಲಾಸ್ ತಗೊಂಡೆವು. ಯಾರ ಗುಡ್ ಗರ್ಲ್ ಆದರೆ ಒಳ್ಳೆ ರೀತಿಯಲ್ಲಿ ಅಮ್ಮ ಅಪ್ಪ ಹೇಳಿದ್ದು ಕೇಳಿದರೆ ಅವಳಿಗೆ ಗಿಫ್ಟ್ ಕೊಡ್ತಾರೆ ಈ ಸ್ಯಾಂಟಾ ಕ್ಲಾಸ್. ಇದಕ್ಕೆ 20 ದಿರಂ, 20.99. ನೆಕ್ಸ್ಟ್ ಐಟಮ್ ಪ್ಲೀಸ್. ಎಕ್ಸ್ಪೆರಿಮೆಂಟ್ ಅಲ್ಲ ಮಾರೆ, ಎಕ್ಸ್ಪೆನ್ಸಿವ್. ಇವಳಿಗೆ ಎಷ್ಟು ನೀರು ಕುಡಿತಾಳೆ ನೋಡಬೇಕು. ಇದಕ್ಕೆ 10.99 ಅಂದರೆ 11 ದಿರಂ. ಕ್ರಿಸ್ಮಸ್ ಥೀಮ್ದು ಭಾರಿ ಚಂದ ಉಂಟು. ಇವಳಿಗೆ ಇದು ಹಾಕಿ ನಮ್ಮ ಬಿಲ್ಡಿಂಗ್ದು ಕಳೆ ಕುತ್ಕೊಳಿಸೋದು, ಇದೊಂದು ಕನ್ನಡಿ, ಇದು ಹಾಕಿ ಕುತ್ಕೊಳಿಸೋದು ಕ್ರಿಸ್ಮಸ್ ಟೈಮ್ಗೆ. ಇದಕ್ಕೆ 4.99. ಹಾಕುವ ನಿಲ್ಲು, ಹೀಗೆ ಹೀಗೆ ಹಾಕಿಕೊಂಡು ತಿರುಗಲಿಕ್ಕೆ. ನೆಕ್ಸ್ಟ್ ಪ್ಲೀಸ್. ಇದು ನಮ್ಮ ಐಟಮ್ ಅಲ್ಲ, ಇದು ಅಪ್ಪ ಅದು ಐಟಮ್, ಎಲೆಕ್ಟ್ರಿಕ್. ಇದೊಂದು ಬಾಕ್ಸ್ ತಗೊಂಡೆ, ಕ್ರಿಸ್ಮಸ್ ಟ್ರೀ ಇದು ಅಡಿಯಲ್ಲಿ ಇಡಲಿಕ್ಕೆ. ಇದರಲ್ಲಿ ಎಂತ ಇಲ್ಲ, ಖಾಲಿ. ಇದಕ್ಕೆ 6.99 ದಿರಮ್ಸ್. ಬೇರೆ ಎಂತ ಉಂಟು? ಬೇರೆ ಇದು ಸಹ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ಇದು ಅವರು ಎಕ್ವೇರಿಯಮ್ಗೆ ನಿನ್ನೆ ಫಿಲ್ಟರ್ ತಂದಲ್ಲ, ಅದು ಲಾಕ್ ಮಾಡಲಿಕ್ಕೆ, ನೀರು ಲೀಕ್ ಆಗದಾಗೆ. ಸೊ ಇದಕ್ಕೆ ಇದು ಫುಲ್ ಸೆಟ್ಟಿಗೆ 7.99 ದಿರಂ. ಮತ್ತು ಇವಳ ಟಾಯ್ಸಿಗೆಲ್ಲ ಬ್ಯಾಟ್ರೀಸ್ ತಗೊಂಡೆವು, ಇದಕ್ಕೆ 10.99 ದಿರಂ. ಮತ್ತು ಇದು ಕ್ರೇಪ್ ತಗೊಂಡೆವು ಕರ್ಟನ್ಸು ಸೈಡಲ್ಲಿ ಹಾಕಲಿಕ್ಕೆ, ಇದಕ್ಕೆ 4.99 ದಿರಂ. ಇದು ಹಾಕಿದ ಮೇಲೆ ನಾನು ತೋರಿಸ್ತೇನೆ. ನೆಕ್ಸ್ಟ್
ಇದು ಸಹ ಇವಳ ಟಾಯ್ಸಿಗೆಲ್ಲ ಮತ್ತು ಈ ಕ್ರಿಸ್ಮಸ್ ಟ್ರೀಗೆಲ್ಲ ನಮ್ಮದೆಲ್ಲ ಬ್ಯಾಟ್ರಿ, ಇದರಲ್ಲಿ ಇದು ಇಲ್ಲ, ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲ, ಎಲ್ಲ ಬ್ಯಾಟ್ರಿ ಹಾಕಲಿಕ್ಕೆ. ನೋಡಿ ಇದಕ್ಕೆಲ್ಲ ಬ್ಯಾಟ್ರಿ ಹಾಕಲಿಕ್ಕೆ, ಬ್ಯಾಟ್ರಿ ಆಪ್ರೇಟೆಡ್, ಎಲೆಕ್ಟ್ರಿಕ್ ಯಾವುದು ಸಹ ಕನೆಕ್ಷನ್ ಇಲ್ಲ. ಆನ್ ಮಾಡಿದರೆ ಆನ್ ಆಗ್ತದೆ, ಪುನಃ ಇದರಲ್ಲೇ ಆಫ್ ಮಾಡಲಿಕ್ಕೆ ಆನ್ ಮಾಡಲಿಕ್ಕೆ. ಸೊ ಇದರಲ್ಲಿ ಯಾವುದು ಸಹ ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲ. ಮತ್ತು ಬೇರೆ ಎಂತ, ಬೇರೆ ಸಹ ಗಂಡದ ಡಿಪಾರ್ಟ್ಮೆಂಟ್ ಆಯಿತು ಅಷ್ಟೇ. ಕ್ರಿಸ್ಮಸ್ ಟ್ರೀ ಅಡಿಯಲ್ಲಿ ಇಡು, ಅಡಿಯಲ್ಲಿ ಎದುರಲ್ಲಿ. ಅಜ್ಜದು ಮೀಸೆ ಚಳಿಗೆ ಸ್ವಲ್ಪ ಮೇಲೆ ಹೋಗಿದೆ, ಮಸಾಜ್ ಮಾಡಬೇಕು, ಕಡೆಗೆ ತರಬೇಕು ಸ್ವಲ್ಪ ಎಣ್ಣೆ ವಿಷಯ. ಸ್ವಲ್ಪ ಇಸ್ತ್ರಿ ಸ್ಟಾರ್ಟ್ ಆಗಿದೆ. ನಿಮ್ಮದು ಯಾವುದಾದ್ರು ಸಹ ಬಟ್ಟೆ ಇದ್ರೆ ಇವಳಿಗೆ ಕಲಿಸಿಕೊಡಿ, ಬಟ್ಟೆ ಇಸ್ತ್ರಿ ಮಾಡಿ ಕೊಡ್ತಾಳೆ. ಇಸ್ತ್ರಿ ಮಾಡ್ತಾಳ, ಇದ್ದ ಬಟ್ಟೆ ಲಗಡಿ ತೆಗಿತಾಳ ಗೊತ್ತಿಲ್ಲ. ಕೆನ್ಯಾದಿಂದ ಕುಕ್ಕು ಬಂದಿದೆ. ಇದರಿಂದ ಬಂದದ್ದು ಹೌದು, ಆದರೆ ನಾವು ಸೂಪರ್ ಮಾರ್ಕೆಟಿಂದ ಹೋಗಿ ತಂದದಾಯ್ತು ಇದು ಕುಕ್ಕು. ನೋಡುವ ಸ್ವೀಟ್ ಉಂಟಾ ಇಲ್ಲವ ನೋಡುವ, ಆಸೆ ಆಯಿತು ಕುಕ್ಕು ನೋಡುವಾಗ, ತಿನ್ನುವ ಅಂತೇಳಿ ಆಯಿತು. ಸ್ವೀಟ್ ಉಂಟಾ ಇಲ್ಲವ ಗೊತ್ತಿಲ್ಲ, ನೋಡುವ. ಮೇಲವೇ ಕಪ್ಪಾಗಿದೆ, ಒಳಗೆ ಇರ್ಬೋದಾ ನೋಡುವ. ಒಳಗೆ ಒಕ್ಕೆ ಉಂಟು, ಯಾರು ಸಹ ಮಾತಾಡ್ತಿಲ್ಲ, ಪುರಿ ಇಲ್ಲ. ತಿಂದು ನೋಡುವ. ಝೀಬ್ರಾಗೆ ಸ್ಟ್ರೈಪ್ಸ್ ಉಂಟು, ಇದು ಎಂಥ ಸ್ಟ್ರೈಪ್ಸ್ ದೇವರೇ ಬಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳಿ. ನೋಡುವ, ಟೇಸ್ಟ್ ಮಾಡು. ಸ್ಮೆಲ್ ಒಂದು ಲಾಯ್ಕ್ ಬಿಟ್ಟು ಎಂತ ಇದು ಕೊಯ್ದವರನ್ನು ಹಿಡಿದು ಕೇಳಬೇಕು, ಇದು ಕುಕ್ಕು ಎಂತ ಅಂತೇಳಿ. ಟೇಸ್ಟ್ ಎಲ್ಲ ಕುಕ್ಕು ಆಗೇನೇ ಇಲ್ಲ ಇದು, ಎಂತ ಸಲ್ಲ, ಖಾಲಿ ಸ್ಮೆಲ್ಲು. ಒಳ್ಳೆ ಸ್ಮೆಲ್ ಒಳ್ಳೆ ಉಂಟು, ಆದರೆ ಟೇಸ್ಟ್ ಕುಕ್ಕು ತಿನ್ನುದಾ ಪೇರಂಗಾಯಿ ತಿನ್ನುದಾ ಅರ್ಥವೇ ಆಗುದಿಲ್ಲ. ಹೀಗೆ ಉಂಟು ಚಪ್ಪೆಯಾ? ಏನು ಮಿಸಸ್ ಕುಂದರ್ ಕಬಡ್ಡಿ ಆಡ್ತಿದ್ದೀರಿ ಇಟ್ಟು ಒಟ್ಟಿಗೆ ಅಂತೇಳಿ ಕೇಳ್ತೀರಾ? ಇವತ್ತು ಫೈನಲಿ ಆಲೂ ಪರೋಟ ರೆಸಿಪಿ ಶೂಟ್ ಮಾಡಿದೆ ಆಯ್ತಾ. ಇವತ್ತು ಸಂಜೆ ಒಳಗೆ ರೆಸಿಪಿ ಚಾನಲಲ್ಲಿ ಬರ್ತದೆ. ಆ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ ಚಾನಲಲ್ಲಿ ನಾನು ಹೆಲ್ದಿ ಆದ ರೆಸಿಪೀಸ್ ಹಾಕ್ತೇನೆ ಆಯ್ತಾ. ಆಲೂ ಪರೋಟ ಮಾಡ್ತಿದ್ದಾನೆ. ಆಲೂ ಪರೋಟ ಹೆಚ್ಚಿನ ಜನರಿಗೆ ಇಷ್ಟ, ಆದರೆ ಅದು ಮಾಡ್ಲಿಕ್ಕಂತೂ ತುಂಬಾನೇ ಕಷ್ಟ. ಯಾಕಂದ್ರೆ ಬಟಾಟೆ ಹಾಕುವಾಗ ಒಮ್ಮೆ ಆಚೆ ಸೈಡ್ ಹೋಗ್ತದೆ, ಒಮ್ಮೆ ಈಚೆ ಸೈಡ್ ಹೋಗ್ತದೆ, ಕಷ್ಟ ಮಾಡಲಿಕ್ಕೆ. ಸ್ಟಫಿಂಗ್ ಮಾಡಿದರೆ ಅಲ್ಲ. ನಾನೊಂದು ಸಿಂಪಲ್ ಆದ ಮೆಥಡ್ ಹೇಳಿಕೊಡ್ತೇನೆ ಆಯ್ತಾ. ನೀವು ರೆಗ್ಯುಲರ್ ಚಪಾತಿ ಹೇಗೆ ಮಾಡ್ತೀರಿ ಅದೇ ರೀತಿಯಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಒಳ್ಳೆ ಸ್ವಾದಿಷ್ಟವಾದ ಆಲೂ ಪರೋಟ ಮಾಡ್ಬೋದು. ತುಂಬ ಸಿಂಪಲ್, ಈಸಿ ಹಾಗೂ ಟೇಸ್ಟಿ ಹಾಗೂ ಹೆಲ್ದಿ ಸಹ, ತುಂಬ ಹೆಲ್ದಿ. ಯಾವ ರೀತಿಯ ಮೈದಾ ಯೂಸ್ ಮಾಡ್ತಿಲ್ಲ ಇವತ್ತು. ಟ್ರೈ ಮಾಡಿ ಆಯ್ತಾ. ಟ್ರೈ ಮಾಡಿ ಮನೆಯವರಿಗೆಲ್ಲ ತಿನ್ನಿಸಿ, ಆನಂತರ ಕಮೆಂಟ್ ಮೂಲಕ ಹೇಳಿ ಹೇಗೆ ಆಯ್ತು ಈ ರೆಸಿಪಿ ಅಂತೇಳಿ. ಲ್ಯಾಂಪ್ ಸ್ಟಾರ್ಟ್ಸ್ ವಿತ್ ದ ಲೆಟರ್ ಐ. ಅದು ಲ್ಯಾಂಪ್ ಸ್ಟಾರ್ಟ್ಸ್ ವಿತ್ ದ ಲೆಟರ್ ಬರಿ. ಬೇರೆ ಕಲರ್ ತಗೋ, ಕಲರ್ದೇನು ಕೊರತೆ ಇಲ್ಲ ನಮಗೆ, ಬರಗಾಲ ಇಲ್ಲ. ಕಲರ್ ರಾಶಿ ಉಂಟು. ಎಲ್. ಇವಳಿಗೆ ಹಾಲಿಡೇಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಇಲ್ಲಿ LKGಗೆ ಎಂತೆಲ್ಲ ಪೋರ್ಷನ್ ಕೊಡ್ತಾರೆ ನೋಡಿ ಅಂತೆ. ಆಬ್ಜೆಕ್ಟ್ಸ್ ಯಾವ ಲೆಟರಲ್ಲಿ ಸ್ಟಾರ್ಟ್ ಆಗ್ತದೆ ಆ ಲೆಟರ್ ಕಲರ್ ಮಾಡಲಿಕ್ಕೆ. It starts with letter F. So after color green. What is this? Fan. It starts with letter F. ಓಕೆ, ಚಂದ ಕಲರ್ ಮಾಡು. ಬಾರ್ಡರ್ ಒಳಗೆ ಇರಲಿ, ಮಸಾಲ ಬೇಡ ನಮಗೆ, ಯುದ್ಧಕ್ಕೆ ಹೋಗ್ಲಿಕ್ಕೆಲ್ಲ. Moon. ಯಾವ ಲೆಟರ್? ಯುವಾ? ಊನಾ? ಮೂನ್ ಎಂತ ಸೌಂಡ್ ಮಾಡ್ತದೆ? M. ಪ್ರೊನೌನ್ಸ್ ಮಾಡು. ಮೂನ್. Moon. ಎಮ್. ಓಕೆ, ದಟ್ಸ್ ರೈಟ್. ಎಮ್ ಎಂತ ಸೌಂಡ್ ಮಾಡ್ತದೆ? Monkey and M for ಅದು ಮೂನ್. moon. And M
starts with letter monkey. But ಎಂತ ಕಲರ್ ಉಂಟು? ಕಲರ್ ರಾಶಿ ಉಂಟು, ಬರಗಾಲ ಇಲ್ಲ ನಮಗೆ. ಚೂಸ್ ಯಾವ ಲೆಟರ್? J. ಇದೊಂದು ಕರೆಕ್ಟ್ ಹೇಳಿದಿ. ಇದು ತುಂಬ ಕುಡಿತೀಯಲ್ಲ, ಅದಕ್ಕೆ ಕರೆಕ್ಟ್ ಗೊತ್ತುಂಟು ನಿಮಗೆ. ಸರ್ ವಾಟ್ಸಪ್ಪಲ್ಲಿ ಕಲಿಸ್ತಾರೆ ಒಂದು ಫೋಲ್ಡರ್ ಮೂಲಕ. ಇದೆಲ್ಲ ನೀವು ಪ್ರಿಂಟ್ಔಟ್ ತೆಗೀರಿ, ನೀವೇ ಪ್ರಿಂಟ್ಔಟ್ ತೆಗೀರಿ, ನಿಮ್ಮ ಮಗುವನ್ನು ನೀವೇ ಬರಿಸಿ, ನಮಗೆಲ್ಲ ರೆಡಿ ಆದಮೇಲೆ ಕಲಿಸಿ ಅಂತೇಳಿ. ಸಿಂಪಲ್ ಅಲ್ಲ? ತಿಂಗಳು ರಜೆ ಉಂಟಲ್ಲ, ಒಂದು ತಿಂಗಳು ಆಚೆ ಈಚೆ ಅಲೆದಾಡಲಿಕ್ಕೆ ಬಿಡಬೇಡಿ, ನಿಮ್ಮ ಮಗುವನ್ನು ಕುತ್ಕೊಳ್ಳಿ ಹೋಮ್ವರ್ಕ್ ಮಾಡಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇಷ್ಟು ಪೇಪರ್. ಇನಿಷಿಯಲ್ ಸೌಂಡ್ಸ್ ಮತ್ತು ಇವರಿಗೆಲ್ಲ ಸೈಟ್ ವರ್ಡ್ಸ್ ಕಲಿಸಿದ್ದಾರೆ. ಈ ಸೆಮಿಸ್ಟರ್ಗೆ ಎಂತೆಲ್ಲ ಕಲಿಸಿದ್ದಾರೆ ಅದು ಕಲಿಸಬೇಕು ನಾವು. ಇದೆಲ್ಲ ಗೊತ್ತುಂಟ ಮಗ ನಿಂಗೆ? ಸ್ವಲ್ಪ ನೋಡು, ಇವರ ಗುರ್ತ ಉಂಟಾ ನೋಡು, ಸರಿ ನೋಡು. ಇದೆಂತ ಕಾಮಿಡಿ ಅಲ್ಲ ಮಾರೆ, ಸತ್ಯ ಇದು. ಎಂತ? AS. ಇದು ಕರೆಕ್ಟ್ ಓದು ಮಾರಯ್ಯ. AM. am. B. HE. he. ME. me. ಸೊ ಇದು ಸೈಟ್ ವರ್ಡ್ಸ್ ಅವಳಿಗೆ ಕಲೀಲಿಕ್ಕೆ. ಏನದು ಬೀಳುದು? ಏನಿದಕ್ಕೆ ನಿತ್ರಾಣ? ಇದ್ರ ಮೇಲೆ ಇಡು ನೋಡು. ಈಗ ಬಿಫೋರ್ ನಂಬರ್ಸ್ ಕಲಿಸಿದ್ದಾರೆ. ಸೊ ಇದು ಬಿಫೋರ್ ನಂಬರ್ಸ್ ಮಾಡಲಿಕ್ಕೆ ಮತ್ತು ಆಫ್ಟರ್ ನಂಬರ್ಸ್ ಮಾಡಲಿಕ್ಕೆ. ಇಷ್ಟು ಚಿಕ್ಕ ಮಕ್ಕಳಿಗೆ ನಂಗೆ ಗೊತ್ತಿಲ್ಲ, ಇವಳಿಗೇನು ಸಹ ಬಿಫೋರ್ ನಂಬರ್ಸ್ ಫುಲ್ ಕನ್ಫ್ಯೂಷನಲ್ಲಿ ಇದ್ದಾಳೆ ಇವಳು. ನೋಡುವ. ಬಿಫೋರ್ 10 ಮಗ? Before 10. 10 ಮುಂಚೆ ಅಂತ ಬರುದು? 11. ಅಯ್ಯೋ 10 ಮುಂಚೆ. ಬಿಫೋರ್ 10. 8 ಅಂತ? 7. ವೆರಿ ಗುಡ್, ಬರಿ. ಅದು 2 ಸರ್ತಿ ಒಂದು ಇದಾಯಿತು, ಬ್ಯಾಂಡ್ ಬೊಟ್ಟಿದ್ದೆವು, ಎಲ್ಲ ನೆನಪಾಯ್ತು ಅವಳಿಗೆ. ಇದು Before 6. ನೆನಸು. 7. ಆಫ್ಟರ್ 6 is 7. ಬಿಫೋರ್ 6 ಥಿಂಕ್. 8 ಅಲ್ಲಿ ಎದುರು ಇನ್ನೂ ಸಹ ಎದುರು ಓದ್ಯಾ? ಬಿಫೋರ್ 6 ನೀನು ಬರುವಾಗ ಫಸ್ಟ್ ಎಂತ ಬರ್ತದೆ? 6ಗಿಂತ ಮುಂಚೆ ಅಂತ ಬರುದು ಮಗ. ಆಫ್ಟರ್ 6 is 7. ಬಿಫೋರ್ 6 is 5. ಥಿಂಕ್. ಯು ಶುಡ್ ಯೂಸ್ ಯುವರ್ ಬ್ರೈನ್ಸ್. ಎಂತ ಜಿರಾಫೆ ಆಗಿ ದೊಡ್ಡ ಆಗಿದೆ, ಸ್ವಲ್ಪ ನೀಟ್ಲಿ ಬರಿಬೇಕು. ಬಿಫೋರ್ 3 ಥಿಂಕ್. 2. ವೆರಿ ಗುಡ್, ಬರಿ. ಸಾಕು, ನೆಕ್ಸ್ಟ್ ಫಿಟ್ಟಿಂಗ್ ಬೇಡ ಆಯ್ತು. ಈಗ ಆಫ್ಟರ್ 6 ಕಮ್ಸ್ 4. ಅಯ್ಯೋ ಸಜ್ಜಿಗೆ ಬಜ್ಜಿಲಾಯ್ತು. ಅದು ಬಿಡು, ಅದು ಅವ್ರು ಬರ್ದಿದ್ದಾರೆ, ನೀನು ಇದು ಹೇಳು. ಆಫ್ಟರ್ 6 ಎಂತ? ಕರೆಕ್ಟ್. ಆಫ್ಟರ್ 3 ಬರಿ. ಪ್ರ್ಯಾಮ್ ಎಲ್ಲ ತುಂಬ ದಿನದ ಇತ್ತು, ಸುಮ್ಮನೆ ಇಲ್ಲಿ ಯೂಸ್ ಇಲ್ಲ. ಅದಕ್ಕೆ ನಾನು 805 ಫ್ಲ್ಯಾಟಲ್ಲಿ ಒಂದು ಚಿಕ್ಕ ಮಗು ಅವರಿಗೆ ಆಗಿದೆ, ಅವರು ಈಜಿಪ್ಟ್ದವರು. ಸೊ ಅವರಿಗೆ ಫ್ರೀಯಲ್ಲಿ ಕೊಟ್ಟೆ ನಾನು. ಹಾಗೂ ತುಂಬ ಟಾಯ್ಸ್ ಇತ್ತು ಕಿಯಾರಂದು, ಹಳತ್ತು ಮಗು ಇರುವಾಗ ಇದ್ದ ಟಾಯ್ಸ್ ಎಲ್ಲ ಅದು ಸಹ ಕೊಟ್ಟೆ. ಕ್ರಿಸ್ಮಸ್ ಇಸ್ ಆಲ್ ಅಬೌಟ್ ಗಿವಿಂಗ್ ಅಲ್ಲ. ಇವಳೀಗ ಬೆಚ್ಚದಲ್ಲಿ ಇದ್ದಲ್ಲ, ಅವಳ ಪ್ರ್ಯಾಮ್ ಹೋಯ್ತು ಅಂತೇಳಿ. ಅದು ನೀನು ಚಿಕ್ಕರುವಾಗ ಯೂಸ್ ಮಾಡಿದ್ದು ಮಗ ಪ್ರ್ಯಾಮ್. ಓಕೆ, ಈಗ ನೀನು ಎಷ್ಟು ಇದ್ದಿ? ಈಗ ಬಿಗ್ ಆದ್ಯಲ್ಲ, 5 years ಆಗಿದೆಯಲ್ಲ, ಇನ್ನು ಸಹ ಅದು ಹುಟ್ಟಿದ ಮಗುದು ಟ್ರಾಲಿಯಲ್ಲೇ ಹೋಗುದಾ? ಅವಳು ಟೆನ್ಷನಲ್ಲಿ ಇದ್ದಾಳೆ, ಅವಳ ವಸ್ತು ಎಲ್ಲ ಹೋಯ್ತಲ್ಲ, ಮಕ್ಕಳಾಗೆ ಅಲ್ಲ. ಲೈವ್ ಪ್ಲಾಂಟ್ ಎಕ್ವೇರಿಯಂ ಎಲ್ಲ ಮೀನು ಹಾಕಿ ಈಗ ಫುಲ್ ಕ್ಲೀನ್ ಆಗಿದೆ. ಹೊಸ ಫಿಲ್ಟರ್ ತಂದದ್ರಿಂದ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಗಿದೆ. ಇದು ಕಲರ್ ಮೀನು ಕಾಣ್ತದಲ್ಲ, ಇದು ಟೆಟ್ರಾ. ಭಾರಿ ಚಂದ, ಲೈಟ್ ಆಫ್ ಮಾಡಿದಾಗ ಸಹ ಇದು ಕಾಣ್ತದೆ, ನಿಯಾನ್ ಕಲರ್ಸ್ ಅಲ್ಲ, ಭಾರಿ ಚಂದ ಕಾಣ್ತದೆ. ಇದು ಕ್ರೇಪ್ ಪೇಪರ್ ಅಲ್ಲ, ಇದು ಆ್ಯಕ್ಚುಲಿ ಬಟ್ಟೆ ಆಗಿ ಉಂಟು. ಸೊ ಇದನ್ನು ನಾವು ಇಲ್ಲಿ ಹಾಕಿದ್ದೇವೆ, ಕರ್ಟನ್ದು ಎಂಡಿಗೆ ಹಾಕಿದ್ದು. ಇಲ್ಲಿ ಒಂದು ಮತ್ತು ಇಲ್ಲಿ ಸಹ ಒಂದು ಹಾಕಿದ್ದೇವೆ, ಇಲ್ಲಿ ಸಹ ಒಂದು ಮೇಲೆ ಕಟ್ಟಿ ಹೀಗೆ ಬಿಟ್ಟಿದ್ದೇವೆ. ಸಾಧಾರಣ ಉದ್ದ ಸಹ ಉಂಟು, ಒಳ್ಳೆ ಉದ್ದ ಉಂಟು.
ಅಷ್ಟು ಉಂಟು, ಭಾರಿ ಒಳ್ಳೆ ಕ್ವಾಲಿಟಿ ಮಾತ್ರ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. 27 ಡಿಸೆಂಬರ್ಗೆ ಆಫ್ರೀನ್ನ ಬರ್ಡೇ. ಹ್ಯಾಪಿ ಬರ್ಡೇ ಆಫ್ರೀನ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. 15th ಡಿಸೆಂಬರ್ಗೆ ಅಬ್ದುಲ್ ಹಮೀದ್ ರವರ ಬರ್ಡೇ. ಹ್ಯಾಪಿ ಬರ್ಡೇ ಅಬ್ದುಲ್ ರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. 31st ಡಿಸೆಂಬರ್ಗೆ ಸರ್ಫರಾಜ್ ರವರ ಬರ್ಡೇ. ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ಹ್ಯಾಪಿ ಬರ್ಡೇ, ಸ್ವಲ್ಪ ನಿಲ್ಲಕ್ಕ. ಹ್ಯಾಪಿ ಬರ್ಡೇ ಸರ್ಫರಾಜ್ ರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಈಗ ಹಾಡು ಮಗ. Happy birthday to you. Happy birthday to you. Happy birthday, happy birthday, happy birthday to you. Tick tick tick. ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ Like ಮಾಡಿ. ಲೈಕ್ ಹೀಗೆ ಮಾರಾಯ, ಹಾ ಲೈಕ್ ಮಾಡಿ. ತುಂಬಾ ಇಷ್ಟ ಆದ್ರೆ Comment, share ಹಾಗೂ subscribe ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ. ಅಷ್ಟೇ. Take care. ಬಾಯ್ ಬಾಯ್. Your attention please.